ನಮಸ್ಕಾರ. ಇವತ್ತು ನಾವು ಒಂದು ಆಮ್, ತುಂಬಾನೇ ಆಳವಾದ ವಿಷಯದ ಬಗ್ಗೆ ಚರ್ಚಿಸೋಣ. ನಮ್ಮ ಮುಂದಿರೋದು ಕೃಷ್ಣ ಯಜುರ್ವೇದದ ಚಮಕಂ ಬಗ್ಗೆ ಕೆಲವು ಮೂಲಗಳು. ಮೊದ್ಲ ನೋಟಕ್ಕೆ ಇದೇನೋ ಒಂದು ಹಳೆಯ ಪ್ರಾರ್ಥನೆ ಅಷ್ಟೇ ಅಂತ ಅನ್ಸ್ಬಹುದು. ಹೌದು, ಸಾಮಾನ್ಯವಾಗಿ ಹಾಗೆ ಅನ್ಸುತ್ತೆ. ಆದ್ರೆ ಇದನ್ನ ಸ್ವಲ್ಪ ಆಳವಾಗಿ ನೋಡಿದಾಗ ಇದು ಬರೀ ಪ್ರಾರ್ಥನೆ ಅಲ್ಲ, ಅದಕ್ಕಿಂತ ಎಷ್ಟೋ ಹೆಚ್ಚು ಅಲ್ವಾ? ಖಂಡಿತ. ಇದೊಂದು ರೀತಿ ಒಂದು ಪರಿಪೂರ್ಣ ಸಮೃದ್ಧ ಜೀವನ ಹೇಗಿರಬೇಕು ಅನ್ನೋದಕ್ಕೆ ಒಂದು ಕೈಪಿಡಿ ಇದ್ದ ಹಾಗೆ. ಹೌದು, ಐಹಿಕ ಆಸೆಗಳಿಂದ ಶುರುವಾಗಿ ಆಧ್ಯಾತ್ಮಿಕ ಸಿದ್ಧಿಯವರೆಗೂ ಇದು ನಮ್ಮನ್ನ ಹೇಗೆ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನ ಇವತ್ತು ನೋಡೋಣ. ಸಾಮಾನ್ಯವಾಗಿ ಒಂದು ಪ್ರಾಚೀನ ಪ್ರಾರ್ಥನೆಯಲ್ಲಿ ಏನೆಲ್ಲ ಕೇಳಿರಬಹುದು ಅಂತ ಯೋಚನೆ ಮಾಡಿದ್ರೆ ನಮ್ಗೇನ್ ನೆನ್ಪಾಗುತ್ತೆ? ಆಹಾರ, ದುಡ್ಡು, ಆರೋಗ್ಯ. ಅಷ್ಟೇ ತಾನೇ? ಅಷ್ಟೇ ನೆನಪಾಗತ್ತೆ. ಆದ್ರೆ ಚಮಕಂ ಇದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಆಳವಾಗಿದೆ. ಸರಿ, ಹಾಗಿದ್ರೆ ಶುರು ಮಾಡೋಣವಾ? ಖಂಡಿತ. ಚಮಕಂ ಅನ್ನೋದು ಪ್ರಸಿದ್ಧವಾದ ಶ್ರೀ ರುದ್ರಮನ ಕೊನೆಯ ಭಾಗ. ಇದರ ವಿಶೇಷತೆ ಅಂದ್ರೆ ಪ್ರತಿ ಸಾಲಿನಲ್ಲೂ ಚ ಮೇ ಅನ್ನೋ ಪದ ಬರುತ್ತೆ. ಚ ಮೇ ಅಂದ್ರೆ ಕನ್ನಡದಲ್ಲಿ ನನಗೂ ಕೂಡ ಅಥವಾ ನನಗೂ ಬೇಕು ಅಂತ ಇದರ ಅರ್ಥ. ಇದೊಂದು ಥರ ಬ್ರಹ್ಮಾಂಡದ ಹತ್ರ ನಮ್ಗೆ ಬೇಕಾದ್ನೆಲ್ಲ ಕೇಳೋ ಒಂದು ಲಿಸ್ಟ್. ಓ, ಒಂದು ವಿಶ್ ಲಿಸ್ಟ್ ತರಾನಾ? ಹೌದು, ಆದ್ರೆ ಇದರ ಮಹತ್ವ ಬರೀ ಕೇಳೋದ್ರಲ್ಲ. ಈ ಪ್ರಾರ್ಥನೆ ನಮ್ಮ ದೇಹದಲ್ಲಿ ಹೊಸ ಶಕ್ತಿ ತುಂಬಿ ನಮ್ಮ ಜೀವನ ಶಕ್ತಿಯನ್ನೇ ಪರಿಪೂರ್ಣಗೊಳಿಸುತ್ತೆ ಅನ್ನೋ ನಂಬಿಕೆ ಇದೆ. ಮೂಲಗಳ ಪ್ರಕಾರ ಇದರಲ್ಲಿ ಒಟ್ಟು 347 ಬೇರೆ ಬೇರೆ ಆಶೀರ್ವಾದಗಳನ್ನ ಕೇಳಲಾಗತ್ತೆ. 347? ಅಬ್ಬಾ, ಅದಿ ದೊಡ್ಡ ಲಿಸ್ಟೇ ಸರಿ. ಚಮಕಂ ಶುರು ಮಾಡೋಕ್ಕಿಂತ ಮುಂಚೆ ಇದೇ ರುದ್ರಂನ ಮೊದಲ ಭಾಗ ನಮಕಂ ಬಗ್ಗೆ ಒಂದು ಸಣ್ಣ ವ್ಯತ್ಯಾಸ ಹೇಳ್ಬಿಡೋಣ. ನಮಕಂನಲ್ಲಿ ನಮೋ ಪದ ಮುಖ್ಯ, ಅಂದ್ರೆ ನಮಸ್ಕಾರ. ಹೌದು, ಅದು ಸಂಪೂರ್ಣ ಶರಣಾಗತಿ. ಅದೇ ಚಮಕಂನಲ್ಲಿ ಚ ಮೇ ಅಂದ್ರೆ ನನಗೂ ಬೇಕು ಅನ್ನೋದು ಮುಖ್ಯ. ಇದು ಶರಣಾಗತಿಯಿಂದ ಮುನ್ನೆ ಹೋಗಿ ದೈವತ್ವದಿಂದ ಆಶೀರ್ವಾದಗಳನ್ನ ಕೇಳೋದು. ಇದು ಸ್ವಲ್ಪ ವಿಚಿತ್ರ ಅಲ್ವಾ? ಹೌದು, ಒಂದೆಡೆ ಶರಣಾಗತಿ, ಇನ್ನೊಂದೆಡೆ ಆಸೆಗಳ ಪಟ್ಟಿ. ಯಾಕೆ ಹೀಗೆ? ಇದು ವಿಚಿತ್ರ ಅಂತ ಅನ್ಸಿದ್ರು ಇದರಲ್ಲೊಂದು ಆಳವಾದ ತತ್ವ ಇದೆ. ಇಲ್ಲಿ ಕೇಳೋ ಆಸೆಗಳು ಕೇವಲ ಭೋಗಕ್ಕಾಗಿ ಅಲ್ಲ. ಬದಲಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನೋ 4 ಪುರುಷಾರ್ಥಗಳನ್ನ ಸಾಧಿಸೋಕೆ ಬೇಕಾದ ಸಾಧನಗಳು. ಓ, ಅಂದ್ರೆ ಒಳ್ಳೆ ಜೀವನ ನಡೆಸೋಕೆ, ಸಮಾಜಕ್ಕೆ ಏನಾದ್ರೂ ಕೊಡೋಕೆ ಮತ್ತು ಕೊನೆಗೆ ಮೋಕ್ಷದ ದಾರಿ ಹಿಡಿಯೋಕೆ ಏನೆಲ್ಲ ಬೇಕೋ ಅದೆಲ್ಲವನ್ನೂ ಕೇಳಲಾಗುತ್ತೆ. ಹಾಗೆ ನೋಡಿದ್ರೆ ಇದು ಅರ್ಥ ಆಗುತ್ತೆ. ಹಾಗಾದ್ರೆ ಈ 347 ಆಸೆಗಳನ್ನ ಹೇಗೆ ಜೋಡಿಸಿದ್ದಾರೆ? ಚಮಕಂನಲ್ಲಿ 11 ಅನುವಾಕ ಅಂದ್ರೆ ಭಾಗಗಳಿದೆ ಅಂತ ಗೊತ್ತಾಯ್ತು. ಹೌದು, 11. ಪ್ರತಿಯೊಂದು ಭಾಗದಲ್ಲೂ ಒಂದೊಂದು ವಿಷಯದ ಮೇಲೆ ಗಮನ ಹರಿಸಿದ್ದಾರೆ ಅಲ್ವಾ? ಮೊದಲನೇ ಅನುವಾಕದಿಂದಲೇ ಶುರು ಮಾಡೋಣ. ಖಂಡಿತ. ಮೊದಲ ಅನುವಾಕ ಪೂರ್ತಿಯಾಗಿ ನಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ ಇದೆ. ಇದು ಒಂದು ರೀತಿ ಪರಿಪೂರ್ಣ ಮನುಷ್ಯನನ್ನ ನಿರ್ಮಾಣ ಮಾಡೋಕೆ ಬೇಕಾದ ಅಡಿಪಾಯ. ಇದರಲ್ಲಿ ಸುಮಾರು 36 ವಸ್ತುಗಳನ್ನ ಕೇಳಲಾಗುತ್ತೆ. ಇದನ್ನ ಹೀಗೆ ನೋಡ್ಬೋಡ. ಒಂದು ಒಳ್ಳೆ ಗಾಡಿ ಓಡ್ಸೋಕೆ 3 ಮುಖ್ಯವಾದ ವಿಷಯಗಳು ಬೇಕು. ಹೇಳಿ. 1, ಅದಕ್ಕೆ ಬೇಕಾದ ಪೆಟ್ರೋಲ್. 2, ಚೆನ್ನಾಗಿರೋ ಇಂಜಿನ್, ಟೈರುಗಳು. 3, ದಾರಿ ತೋರ್ಸೋಕೆ ಒಂದು ನ್ಯಾವಿಗೇಷನ್ ಸಿಸ್ಟಮ್. ಮೊದಲ ಅನುವಾಕದಲ್ಲಿ ಕೇಳೋ ವಸ್ತುಗಳು ಇದೇ ರೀತಿ ಇವ್ಯಾ? ಅದ್ಭುತವಾದ ಹೋಲಿಕೆ. ನೀವು ಹೇಳಿದ್ದು ಪರ್ಫೆಕ್ಟ್ ಆಗಿದೆ. ಮೊದಲಿಗೆ ಗಾಡಿಗೆ ಇಂಧನದ ಹಾಗೆ ನಮ್ಮ ದೇಹಕ್ಕೆ ವಾಜಾ ಅಂದ್ರೆ ಆಹಾರ ಬೇಕು ಅಂತ ಕೇಳಲಾಗತ್ತೆ. ಸರಿ. ಆಮೇಲೆ ಇಂಜಿನ್ ಸರಿಯಿರೋ ಹಾಗೆ ನಮ್ಮ ದೇಹದ ಆಂತರಿಕ ವ್ಯವಸ್ಥೆಗಳಾದ ಪ್ರಾಣ, ಅಪಾನ, ವ್ಯಾನ ಅಂದ್ರೆ ಬೇರೆ ಬೇರೆ ರೀತಿಯ ಉಸಿರಾಟದ ಶಕ್ತಿಗಳು ಸರಿಯಾಗಿರಬೇಕು ಅಂತ ಪ್ರಾರ್ಥನೆ ಇದೆ. ಓಕೆ, ಇಂಧನ ಆಯ್ತು, ಇಂಜಿನ್ ಆಯ್ತು, ಇನ್ನು ನ್ಯಾವಿಗೇಷನ್. ಹೌದು, ಕೊನೆಗೆ ನೀವು ಹೇಳಿದ ಹಾಗೆ ನ್ಯಾವಿಗೇಷನ್ ಸಿಸ್ಟಮ್. ನಮ್ಮ ಜ್ಞಾನೇಂದ್ರಿಯಗಳು, ಚಿತ್ತಂ ಅಂದ್ರೆ ಜ್ಞಾನ, ವಾಕ್ ಅಂದ್ರೆ ಮಾತಿನ ಶಕ್ತಿ, ಚಕ್ಷುಸ್ ಅಂದ್ರೆ ತೀಕ್ಷ್ಣವಾದ ದೃಷ್ಟಿ, ಶ್ರೋತ್ರಂ ಅಂದ್ರೆ ಚುರುಕಾದ ಕೇಳುವ ಶಕ್ತಿ. ವಾವ್! ಇವೆಲ್ಲವೂ ನಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸೋಕೆ ಬೇಕು. ಇದೆಲ್ಲದರ ಜೊತೆಗೆ ಆಯು ಅಂದ್ರೆ ದೀರ್ಘಾಯುಷ್ಯ ಮತ್ತು ತನು ಅಂದ್ರೆ ಆರೋಗ್ಯಕರ ದೇಹವನ್ನು ಕೇಳಲಾಗುತ್ತೆ. ಕರೆಕ್ಟ್. ಈ ವಾಹನ ಚೆನ್ನಾಗಿದ್ರೆ ತಾನೇ ಜೀವನದ ಪಯಣ ಸುಖಕರವಾಗಿರುತ್ತೆ. ಖಂಡಿತ. ಹೀಗೆ ನೋಡಿದ್ರೆ ಇದೊಂದು ಬಯಕೆಗಳ ಪಟ್ಟಿ ಅನ್ನೋದಕ್ಕಿಂತ ಮನುಷ್ಯನನ್ನ ಒಂದು ಸಮಗ್ರ ವ್ಯವಸ್ಥೆಯಾಗಿ ನೋಡಿದ ಹಾಗೆ ಕಾಣಿಸ್ತಿದೆ. ಸರಿ, ನಮ್ಮ ವಾಹನ ಈಗ ಸಿದ್ಧವಾಗಿದೆ. ಹಾಗಾದ್ರೆ 2ನೇ ಅನುವಾಕದಲ್ಲಿ ನಾವು ಎಲ್ಲಿಗೆ ಪ್ರಯಾಣ ಬೆಳೆಸ್ತೇವೆ? 2ನೇ ಅನುವಾಕ ನಮ್ಮನ್ನ ವೈಯಕ್ತಿಕ ಪ್ರಪಂಚದಿಂದ ಸಾಮಾಜಿಕ ಪ್ರಪಂಚಕ್ಕೆ ಕರ್ಕೊಂಡೋಗುತ್ತೆ. ಸಮಾಜಕ್ಕೆ? ಹೌದು. ಇಲ್ಲಿ ಸಾಮಾಜಿಕ ಸ್ಥಾನಮಾನ, ನಾಯಕತ್ವ ಮತ್ತು ಸಂಪತ್ತಿನ ಬಗ್ಗೆ ಮಾತನಾಡಲಾಗತ್ತೆ. ಇದರಲ್ಲಿ 38 ವಿಷಯಗಳಿವೆ. ಉದಾಹರಣೆಗೆ,
ಜೈಷ್ಟ್ಯಂ ಅಂದ್ರೆ ಜನರಲ್ಲಿ ಶ್ರೇಷ್ಠತೆ, ಆಧಿಪತ್ಯಂ ಅಂದ್ರೆ ನಾಯಕತ್ವದ ಗುಣ. ಅಂದ್ರೆ ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ವ್ಯಕ್ತಿಯಾದಿ ಬದುಕೋಕೆ ಬೇಕಾದ ಗುಣಗಳು. ನಿಖರವಾಗಿ. ಬರೀ ನಾಯಕತ್ವ ಅಷ್ಟೇನಾ ಅಥವಾ ಅದಕ್ಕೆ ಬೇಕಾದ ಮೌಲ್ಯಗಳ ಬಗ್ಗೆನೂ ಏನಾದ್ರೂ ಇದೆಯಾ? ಯಾಕೆಂದ್ರೆ ಅಧಿಕಾರ ಅನ್ನೋದು ಮೌಲ್ಯಗಳಿಲ್ಲದೆ ಅಪಾಯಕಾರಿ ಅಲ್ವಾ? ಖಂಡಿತವಾಗಿಯೂ. ಅದಕ್ಕೆ ಇಲ್ಲಿ ಸತ್ಯಂ ಅಂದ್ರೆ ಸತ್ಯವನ್ನ ಪಾಲಿಸೋದು ಮತ್ತು ಶ್ರದ್ಧಾ ಅಂದ್ರೆ ವೇದಶಾಸ್ತ್ರಗಳಲ್ಲಿ ನಂಬಿಕೆ ಇಡೋದು ಕೂಡ ಬೇಕು ಅಂತ ಕೇಳಲಾಗುತ್ತೆ. ಓಹೋ, ಸರಿ. ಇನ್ನು ಸಂಪತ್ತಿನ ವಿಷಯಕ್ಕೆ ಬಂದ್ರೆ ಅದು ಕೂಡ ಬಹಳ ಆಳವಾಗಿದೆ. ಧನಂ ಅಂದ್ರೆ ಚಿನ್ನ, ಬೆಳ್ಳಿಯಂತಹ ಸಂಪತ್ತು. ಓಕೆ. ಆದರೆ ಅಷ್ಟಕ್ಕೆ ನಿಲ್ಲಲ್ಲ. ಭೂತಂ ಅಂದ್ರೆ ಈಗಾಗ್ಲೇ ಗಳಿಸಿರೋ ಸಂಪತ್ತು ಮತ್ತು ಭವಿಷ್ಯತ್ ಅಂದ್ರೆ ಮುಂದೆ ಕಳಿಸಬಹುದಾದ ಸಂಪತ್ತೂನೂ ಕೇಳಲಾಗತ್ತೆ. ಆಹಾ. ಅಂದ್ರೆ ಆರ್ಥಿಕ ಸ್ಥಿರತೆ ಮತ್ತು ಭವಿಷ್ಯದ ಭದ್ರತೆ ಎರಡರ ಬಗ್ಗೆನೂ ಯೋಚನೆ ಇದೆ. ಹೌದು. ಇದು ತುಂಬಾ ಇಂಟ್ರೆಸ್ಟಿಂಗ್. ನಮ್ಮ ದೇಹ ಸಿದ್ಧವಾಯ್ತು, ಸಮಾಜದಲ್ಲಿ ಒಂದು ಸ್ಥಾನ ಸಿಕ್ತು, ಈಗ ಮೂರನೇ ಅನುವಾಕದಲ್ಲಿ ಏನ್ ಬರುತ್ತೆ? ಇದು ಬಹುಶಃ ಆಂತರಿಕ ಸಂತೋಷದ ಬಗ್ಗೆ ಇರಬಹುದಾ? ನಿಖರವಾಗಿ. ಮೂರನೇ ಅನುವಾಕ ನಮ್ಮನ್ನ ಆಂತರಿಕ ಸುಖ ಮತ್ತು ಆಧ್ಯಾತ್ಮಿಕ ಗುರಿಗಳ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇದರಲ್ಲಿ ಶಂ ಮತ್ತು ಮಯ ಅನ್ನೋ 2 ಪದಗಳು ಬರ್ತವೆ. ಶಂ ಮತ್ತು ಮಯ. ಶಂ ಅಂದ್ರೆ ಲೌಕಿಕ ಸುಖ, ಅಂದ್ರೆ ಒಂದು ಒಳ್ಳೆ ಊಟ ಮಾಡಿದಾಗ ಸಿಗೋ ಖುಷಿ ಅಥವಾ ಒಂದು ಒಳ್ಳೆ ಸಂಗೀತ ಕೇಳಿದಾಗ ಆಗೋ ಆನಂದ. ಸರಿ. ಆದ್ರೆ ಮಯ ಅಂದ್ರೆ ಅದಕ್ಕಿಂತ ಆಳವಾದ ಸ್ವರ್ಗದ ಸುಖಕ್ಕೆ ಸಮನಾದ ಒಂದು ಆಂತರಿಕ ಆನಂದ ಅಥವಾ ನೆಮ್ಮದಿ. ಅಂದ್ರೆ ದಿನನಿತ್ಯದ ಖುಷಿಗಳ ಜೊತೆಗೆ ಒಂದು ಶಾಶ್ವತವಾದ ಆಳವಾದ ನೆಮ್ಮದಿ ಕೂಡ ಬೇಕು ಅಂತ ಕೇಳೋದು. ಈ ಎರಡೂ ಬೇಕು ಅನ್ನೋದು ಬಹಳ ಮುಖ್ಯ ಅಲ್ವಾ? ಹೌದು, ಜೀವನ ಪರಿಪೂರ್ಣ ಆಗೋಕೆ ಎರಡೂ ಬೇಕು. ಇದೇ ಭಾಗದಲ್ಲಿ ಅಮೃತಂ ಅಂದ್ರೆ ಯಜ್ಞದ ಫಲ, ಅಯಕ್ಷ್ಮಂ ಅಂದ್ರೆ ಕ್ಷಯದಂಥ ದೀರ್ಘಕಾಲದ ರೋಗಗಳು ಬರಬಾರದು ಅಂತ ಕೇಳಲಾಗುತ್ತೆ. ಓ. ಹಾಗೆ ಅಭಯಂ ಅಂದ್ರೆ ಭಯವಿಲ್ಲದಿರೋ ಸ್ಥಿತಿ. ಇದು ಇವತ್ತಿನ ಕಾಲಕ್ಕೆ ಎಷ್ಟು ಸರಿ ಅಲ್ವಾ? ನಮಗೆಲ್ಲರಿಗೂ ಭವಿಷ್ಯದ ಚಿಂತೆ, ಆತಂಕ ಇರುತ್ತೆ. ಖಂಡಿತ. ಅದರಿಂದ ಮುಕ್ತಿ ಬೇಕು ಅನ್ನೋದು ಸಾವಿರಾರು ವರ್ಷಗಳ ಹಿಂದೆಯೇ ಗುರುತಿಸಲ್ಪಟ್ಟಿತ್ತು. ಜೊತೆಗೆ ಸುದಿನಂ ಅಂದ್ರೆ ಒಳ್ಳೊಳ್ಳೆ ದಿನಗಳು ಬರ್ಲಿ ಅಂತಾನೂ ಪ್ರಾರ್ಥನೆ ಇದೆ. ಚಮ್ಕಂನ ಈ ವಿಸ್ತಾರ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಅದು ನಮ್ಮ ವೈಯಕ್ತಿಕ ದೇಹದಿಂದ ಶುರುವಾಗಿ ಸಮಾಜಕ್ಕೆ ಹೋಗಿ ಆಮೇಲೆ ನಮ್ಮ ಮನಸ್ಸಿನ ಆಳಕ್ಕೆ ಇಳಿಯುತ್ತೆ. ಒಂದು ರೀತಿ ವರ್ತುಲಗಳು ದೊಡ್ಡದಾಗ್ತಾನೇ ಹೋಗ್ತಿವೆ. ಹೌದು. ಈ ವರ್ತುಲ ಇನ್ನೂ ಎಲ್ಲಿಗೆ ಹೋಗುತ್ತೆ? ಮುಂದಿನ ವರ್ತುಲ ಪ್ರಕೃತಿ ಮತ್ತು ಪರಿಸರ. ಪ್ರಕೃತಿ. ಹೌದು. 4ನೇ ಮತ್ತು 5ನೇ ಅನುವಾಕಗಳು ಸಂಪೂರ್ಣವಾಗಿ ಆಹಾರ, ಪ್ರಕೃತಿ ಮತ್ತು ಸಂಪನ್ಮೂಲಗಳ ಬಗ್ಗೆ ಮಾತಾಡ್ತವೆ. 4ನೇ ಅನುವಾಕದಲ್ಲಿ ಕೇವಲ ಅನ್ನ ಬೇಕು ಅಂತ ಕೇಳಲ್ಲ, ಬದಲಿಗೆ ಬೇರೆ ಬೇರೆ ಧಾನ್ಯಗಳನ್ನು ಹೆಸರಿಸಿ ಕೇಳಲಾಗತ್ತೆ. ಉರಿಹಯ ಅಂದ್ರೆ ಭತ್ತ, ಯವ ಅಂದ್ರೆ ಬಾರ್ಲಿ, ಗೋಧೂಮ ಅಂದ್ರೆ ಗೋಧಿ, ಮಾಷಾ ಅಂದ್ರೆ ಉದ್ದು, ತಿಲಾ ಅಂದ್ರೆ ಎಳ್ಳು. ಹೀಗೆ ಕರೆಕ್ಟ್. ಇದ್ರಿಂದ ನಮ್ಗೆ ಏನ್ ಗೊತ್ತಾಗತ್ತೆ? ಇದು ಕೇವಲ ಬದುಕೋಕೆ ಬೇಕಾದ ಆಹಾರ ಅಷ್ಟೇ ಅಲ್ಲ, ಬದಲಿಗೆ ಒಂದು ಸಮೃದ್ಧ, ವೈವಿಧ್ಯಮಯ ಕೃಷಿ ಸಮಾಜದ ಚಿತ್ರಣವನ್ನ ಕೊಡುತ್ತೆ. ಅವರಿಗೆ ಬೇರೆ ಬೇರೆ ರೀತಿಯ ಪೋಷಣೆ ಮತ್ತು ರುಚಿಯ ಬಗ್ಗೆ ಅರಿವಿತ್ತು ಅನ್ನೋದು ಸ್ಪಷ್ಟವಾಗತ್ತೆ. ಹೌದು. ಇನ್ನು 5ನೇ ಅನುವಾಕದಲ್ಲಿ ಈ ಧಾನ್ಯಗಳನ್ನ ಬೆಳೆಯೋಕೆ ಬೇಕಾದ ಮೂಲಭೂತ ವಸ್ತುಗಳನ್ನ ಕೇಳಲಾಗುತ್ತೆ. ಅಶ್ಮ ಅಂದ್ರೆ ಕಲ್ಲು, ಮೃತ್ತಿಕಾ ಅಂದ್ರೆ ಮಣ್ಣು, ಗಿರಯ ಅಂದ್ರೆ ಬೆಟ್ಟಗಳು ಮತ್ತು ವನಸ್ಪತೆಯ ಅಂದ್ರೆ ಮರಗಳು. ಇದ್ರ ಜೊತೆಗೆ ಹಿರಣ್ಯಂ ಅಂದ್ರೆ ಚಿನ್ನ, ಅಯಾ ಅಂದ್ರೆ ಉಕ್ಕು, ಶ್ಯಾಮಂ ಅಂದ್ರೆ ಕಬ್ಬಿಣದಂತಹ ಲೋಹಗಳನ್ನು ಕೇಳಲಾಗುತ್ತೆ. ಅಂದ್ರೆ ಮಾನವನ ಅಭಿವೃದ್ಧಿಗೆ ಪ್ರಕೃತಿಯ ಜೊತೆಗಿನ ಸಂಬಂಧ ಎಷ್ಟು ಮುಖ್ಯ ಅನ್ನೋದನ್ನ ಇತ್ತೋಸುತ್ತೆ. ನಾವು ಪರಿಸರದಿಂದ ಬೇರೆ ಅಲ್ಲ, ನಾವು ಅದರ ಒಂದು ಭಾಗ ಅನ್ನೋ ಅರಿವಿಲ್ಲಿದೆ. ಖಂಡಿತ. ಇದುವರೆಗೂ ನಮ್ಮ ವೈಯಕ್ತಿಕ, ಸಾಮಾಜಿಕ ಮತ್ತು ಪ್ರಕೃತಿಯ ಅಗತ್ಯಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ಚಮಕಂ ಇಲ್ಲಿಗೆ ನಿಲ್ಲಲ್ಲ ಅಲ್ವಾ? ಇಲ್ಲ. ಇದ್ದಕ್ಕಿದ್ದ ಹಾಗೆ ಅದು ಯಜ್ಞ, ಯಾಗಗಳಿಗೆ ಬೇಕಾದ ಪಾತ್ರೆ, ಪರಿಕರಗಳ ಬಗ್ಗೆ ಮಾತಾಡೋಕ್ ಶುರು ಮಾಡುತ್ತೆ. ಇದು ಯಾಕೆ? ಇದು ಬಹಳ ಮುಖ್ಯವಾದ ತಿರುವು. 6ನೇ ಅನುವಾಕದಿಂದ ನಮ್ಮ ಗಮನ ದೈವಿಕ ಶಕ್ತಿಗಳ ಕಡೆಗೆ ಹೋಗುತ್ತೆ. 6ನೇ ಅನುವಾಕದಲ್ಲಿ ಇಂದ್ರನನ್ನ ಮುಖ್ಯ ದೇವತೆಯಾಗಿಟ್ಟುಕೊಂಡು ಅವನ ಜೊತೆಗೆ ಅಗ್ನಿ, ಸೋಮ, ಸವಿತಾ, ಸರಸ್ವತಿಯಂತಹ ಸುಮಾರು 20 ದೇವತೆಗಳನ್ನ ಆಹ್ವಾನಿಸಲಾಗುತ್ತೆ. ಇದರ ಹಿಂದಿನ ತತ್ವ ಏನು? ತತ್ವ ಏನು ಅಂದ್ರೆ, ಇಂದ್ರ ದೈವಿಕ ಮನಸ್ಸಿನ ಸಂಕೇತವಾದ್ರೆ ಅಗ್ನಿ ಇಚ್ಛಾಶಕ್ತಿಯ ಸಂಕೇತ. ಹೋ. ನಮ್ಮೊಳಗಿನ ಈ ದೈವಿಕ ಶಕ್ತಿಗಳು ಜಾಗೃತವಾಗ್ಲಿ ಅನ್ನೋದೇ ಈ ಪ್ರಾರ್ಥನೆಯ ಆಶಯ.
ಓ, ಹಾಗಾದ್ರೆ 7ನೇ ಮತ್ತು 8ನೇ ಅನುವಾಕದಲ್ಲಿ ಬರೋ ಯಜ್ಞದ ಪರಿಕರಗಳು ಕೇವಲ ವಸ್ತುಗಳಲ್ಲ. ಅಲ್ಲ. ಅವು ಈ ಆಂತರಿಕ ಶಕ್ತಿಗಳನ್ನ ಜಾಗೃತಗೊಳಿಸೋಕೆ ಬೇಕಾದ ಉಪಕರಣಗಳು, ಸರಿನಾ? ಅತ್ಯಂತ ಸರಿ. 7ನೇ ಮತ್ತು 8ನೇ ಅನುವಾಕಗಳು ಸೋಮಯಜ್ಞಕ್ಕೆ ಬೇಕಾದ ಗ್ರಹ, ಚಮಸ ಅನ್ನೋ ಪಾತ್ರೆಗಳು, ಇಧ್ಮ ಅಂದ್ರೆ ಯಜ್ಞದ ಸಮಿತ್ತು, ವೇದಿ ಅಂದ್ರೆ ಯಜ್ಞಕುಂಡ. ಹೀಗೆ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡುತ್ತೆ. ಹೌದು, ಇದೊಂದು ರೀತಿ ಒಂದು ಪವಿತ್ರವಾದ ಪ್ರಾಜೆಕ್ಟ್ ಶುರು ಮಾಡೋಕ್ಕೆ ಬೇಕಾದ ಪರಿಕರಗಳ ಚೆಕ್ಲಿಸ್ಟ್ ಇದ್ದಾಗೆ. ಈ ಬಾಹ್ಯ ಆಚರಣೆಗಳ ಮೂಲಕ ಆಂತರಿಕ ಪರಿವರ್ತನೆ ಸಾಧಿಸೋದಿದರ ಉದ್ದೇಶ. ಹಾಗಾದ್ರೆ ನಾವು ಪ್ರಾಣಿಗಳ ಬಗ್ಗೆ ಮಾತಾಡ್ಲೇಬೇಕು. 10ನೇ ಅನುವಾಕದಲ್ಲಿ ಕರುಗಳ ಬಗ್ಗೆ, ಹಸುಗಳ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ದಾರಲ್ಲ, ಅದು ಯಾಕೆ? ಆ 10ನೇ ಅನುವಾಕ ಅದು ನಿಜಕ್ಕೂ ಅದ್ಭುತ. ಇಲ್ಲಿ ಕರುಗಳಿಂದ ಹಿಡಿದು ಗರ್ಭಧರಿಸಿದ ಹಸುಗಳವರೆಗೆ 1.5, 2, 3, 4 ವರ್ಷದ ಗಂಡು ಮತ್ತು ಹೆಣ್ಣು ಕರುಗಳನ್ನ ಪ್ರತ್ಯೇಕವಾಗಿ ಪಟ್ಟಿ ಮಾಡಲಾಗಿದೆ. ಇದರ ಹಿಂದಿನ ಅರ್ಥ ಏನು? ಇದು ಕೇವಲ ಜಾನವಾರ ಸಂಪತ್ತಿನ ಬಗ್ಗೆ ಮಾತ್ರ ಅಲ್ಲ. ಇದು ಪ್ರಕೃತಿಯಲ್ಲಿರೋ ಪ್ರತಿಯೊಂದು ಜೀವಿಯ ಜೊತೆಗಿನ ಸಾಮರಸ್ಯವನ್ನ, ಅವುಗಳ ಜೀವನ ಚಕ್ರದ ಬಗ್ಗೆ ಇರೋ ಗೌರವವನ್ನು ತೋರಿಸುತ್ತೆ. ಓ, ಸರಿ. ಇದೇ ಅನುವಾಕದ ಕೊನೆಯಲ್ಲಿ ಪ್ರಾಣ, ಮನಸ್ಸು, ಆತ್ಮ ಇವೆಲ್ಲವೂ ಯಜ್ಞದಿಂದ ಶುದ್ಧಿಯಾಗ್ಲಿ ಅಂತಾನೂ ಕೇಳಲಾಗುತ್ತೆ. ಅಂದ್ರೆ ಎಲ್ಲಾ ಜೀವಿಗಳ ಜೊತೆ ಸಾಮರಸ್ಯದಿಂದ ಬದುಕ್ತಾ ನಮ್ಮ ಆತ್ಮಶುದ್ಧಿ ಮಾಡಿಕೊಳ್ಳೋದಿದೋ ಗುರಿ. ಸರಿ, ಇದೆಲ್ಲ ಕೇಳಿದ್ಮೇಲೆ ಚಮಕಂ ಅನ್ನೋದು ಕೇವಲ ಆಸೆಗಳ ಪಟ್ಟಿಯಲ್ಲ, ಅದೊಂದು ಜೀವನ ದೃಷ್ಟಿ ಅಂತ ಅರ್ಥ ಆಗುತ್ತೆ. ಹೌದು. ಆದರೆ ಈ ಕಥೆಯ ಕ್ಲೈಮ್ಯಾಕ್ಸ್ ಇರೋದು 11ನೇ ಅನುವಾಕದಲ್ಲಿ. ಇಲ್ಲಿಯವರೆಗೂ ಆರೋಗ್ಯ, ಸಂಪತ್ತು, ಪ್ರಕೃತಿ, ಯಜ್ಞ ಅಂತ ಮಾತಾಡ್ತಿದ್ದ ನಾವು ಇದ್ದಕ್ಕಿದ್ದ ಹಾಗೆ ಒಂದು ಗಣಿತ ಕ್ಲಾಸಿಗೆ ಬಂದಾಗೆ ಆಗುತ್ತೆ. ಹೌದು. ಇಲ್ಲಿ ಬೆಸ ಸಂಖ್ಯೆಗಳು 1, 3, 5, 33ರವರೆಗೆ ಮತ್ತು ಸಮಸಂಖ್ಯೆಗಳು 4, 8, 12, 48ರವರೆಗೆ. ಏನಿದು ಕಥೆ? ಹೌದು, ಇದು ಎಲ್ಲರನ್ನೂ ಗೊಂದಲಕ್ಕೆ ಬೀಳಿಸೋ ಜಾಗ. ಆದರೆ ಇದರ ಹಿಂದೆ ಒಂದು ಸುಂದರವಾದ ಗಣಿತ ಮತ್ತು ತತ್ವಶಾಸ್ತ್ರದ ನಂಟಿದೆ. ಮೂಲಗಳಲ್ಲಿ ಕೊಟ್ಟಿರೋ ಕೋಷ್ಟಕದ ಪ್ರಕಾರ ಬೆಸ ಸಂಖ್ಯೆಗಳನ್ನು ದೇವತೆಗಳಿಗೂ ಸಮಸಂಖ್ಯೆಗಳನ್ನು ಮನುಷ್ಯರಿಗೂ ಹೋಲಿಸಲಾಗಿದೆ. ದೇವತೆಗಳಿಗೆ ಬೆಸ ಸಂಖ್ಯೆ, ಮನುಷ್ಯರಿಗೆ ಸಮಸಂಖ್ಯೆ ಯಾಕೆ? ಗಣಿತದಲ್ಲಿ n+1² n² ಅನ್ನೋ ಒಂದು ಸೂತ್ರ ಇದೆ. ಇದು ಯಾವಾಗಲೂ ಅನುಕ್ರಮ ಬೆಸ ಸಂಖ್ಯೆಗಳನ್ನು ಕೊಡುತ್ತೆ. ಉದಾಹರಣೆಗೆ n ಜಾಗದಲ್ಲಿ 1 ಹಾಕಿದ್ರೆ 1+1² -1² ಅಂದ್ರೆ 4 - 1 = 3 ಬರುತ್ತೆ. n ಜಾಗದಲ್ಲಿ 2 ಹಾಕಿದ್ರೆ 2+1² 2² ಅಂದ್ರೆ 9 - 4 = 5 ಬರುತ್ತೆ. ಹೀಗೆ. ಹೌದು, ಅದು ಬೆಸ ಸಂಖ್ಯೆಗಳನ್ನ ಕೊಡುತ್ತೆ. ಆದರೆ ಸಮಸಂಖ್ಯೆಗಳಿಗೂ ಇದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ. ಯಾವುದೇ 2 ಅನುಕ್ರಮ ಬೆಸ ಸಂಖ್ಯೆಗಳನ್ನ ಕೂಡಿಸಿದ್ರೆ ಯಾವಾಗ್ಲೂ ಒಂದು ಸಮಸಂಖ್ಯೆ ಬರುತ್ತೆ. ಓ, 1 + 3 = 4, 3 + 5 = 8. ಹೌದಲ್ಲ? ಹೌದು. ಇದರ ತಾತ್ವಿಕ ಅರ್ಥ ಏನು ಅಂದ್ರೆ, ದೈವಿಕವಾದ ಬೆಸ ಸಂಖ್ಯೆಗಳಿಂದ ಮಾನವೀಯವಾದ ಸಮಸಂಖ್ಯೆಗಳು ಹುಟ್ಟಿದ್ವು. ಅಂದ್ರೆ ದೇವತೆಗಳಿಂದ ಮಾನವರ ಸೃಷ್ಟಿಯಾಯಿತು ಅನ್ನೋ ಒಂದು ಆಳವಾದ ಸಾಂಕೇತಿಕ ಅರ್ಥ ಇಲ್ಲಿದೆ. ವಾ, ಕಾವ್ಯ, ಗಣಿತ ಮತ್ತು ತತ್ವಶಾಸ್ತ್ರ ಒಂದೇ ಕಡೆ ಸೇರಿರೋದು ನಿಜಕ್ಕೂ ಅದ್ಭುತ. ಖಂಡಿತ. ಇದು ನಿಜಕ್ಕೂ ನನ್ನ ತಲೆಗೆ ಹುಳಬಿಟ್ಟ ಹಾಗೆ ಮಾಡಿತು. ಬರೀ ಪ್ರಾರ್ಥನೆ ಅನ್ಕೊಂಡಿದ್ರಲ್ಲಿ ಇಷ್ಟೆಲ್ಲ ಇದ್ಯಾ? ಆದ್ರೆ ಈ ಮಂತ್ರಗಳನ್ನ ಸುಮ್ನೆ ಓದಿದ್ರೆ ಸಾಕಾಗಲ್ಲ ಅಲ್ವಾ? ಇಲ್ಲ. ಇವುಗಳನ್ನ ಪಠಿಸೋಕೆ ಅಂತ ಕೆಲವು ವಿಶಿಷ್ಟ ವಿಧಾನಗಳಿವೆ ಅಂತ ಮೂಲಗಳಲ್ಲಿ ಹೇಳಲಾಗಿದೆ. ಅವುಗಳ ಬಗ್ಗೆ ಸ್ವಲ್ಪ ಹೇಳಿ. ಹೌದು. ವೇದ ಮಂತ್ರಗಳನ್ನ ಸಾವಿರಾರು ವರ್ಷಗಳಿಂದ ಯಾವುದೇ ಬದಲಾವಣೆ ಇಲ್ಲದೆ ಅದರ ಸ್ವರ, ಉಚ್ಚಾರಣೆ ಮತ್ತು ಕಂಪನವನ್ನ ಹಾಗೇ ಉಳಿಸ್ಕೊಂಡು ಬರೋಕೆ ಈ ಪಠಣದ ವಿಧಾನಗಳು ಸಹಾಯ ಮಾಡಿವೆ. ಇದೊಂದ್ ರೀತಿ ಮೌಖಿಕ ಪರಂಪರೆಯನ್ನ ಕಾಪಾಡೋಕೆ ಕಂಡಿಡ್ದ ಅದ್ಭುತ ತಂತ್ರಜ್ಞಾನ. ಕರೆಕ್ಟ್. ಮೊದಲನೇದು ಪದಪಾಠ. ಇದರಲ್ಲಿ ಮಂತ್ರದ ಪ್ರತಿಯೊಂದು ಪದವನ್ನು ಬಿಡಿಬಿಡಿಯಾಗಿ ಹೇಳ್ತಾರೆ. ಎರಡನೇದು ಕ್ರಮಪಾಠ. ಕ್ರಮಪಾಠ. ಇದರಲ್ಲಿ ಪದಗಳನ್ನ 1 2 2 3 3 4 ಈ ಕ್ರಮದಲ್ಲಿ ಜೋಡಿಸಿ ಹೇಳ್ತಾರೆ. ಇದು ಸ್ವಲ್ಪ ಸರಳ ಅಂತ ಅನ್ಸುತ್ತೆ, ಆದ್ರೆ ಇದಕ್ಕಿಂತ ಕಷ್ಟವಾದ ವಿಧಾನಗಳು ಇವೆ ಅಂತ ಕೇಳಿದ್ದೀನಿ. ಘನಪಾಠ ಅಂತ. ಅದು ಕೇಳೋಕೆ ನನ್ನ ತಲೆ ಗಿರ್ರಂತಿದೆ. ಹೌದು. ಮುಂದಿನ ಹಂತ ಜಟಾಪಾಠ. ಇದರ ಕ್ರಮ 1 2 2 1 1 2 3 ಹೀಗೆ. ಅಂದ್ರೆ ಮೊದಲ 2 ಪದಗಳನ್ನ ಹೇಳಿ, ಅದನ್ನೇ ಉಲ್ಟಾ ಹೇಳಿ, ಮತ್ತೆ ಸೀದಾ ಹೇಳೋದು. ಹೌದು. ಆದರೆ ಎಲ್ಲದಕ್ಕಿಂತ ಕಠಿಣವಾದದ್ದು ಘನಪಾಠ. ಇದರ ಕ್ರಮ ಹೀಗಿದೆ: 1 2 2 1 1 2 3 3 2 1 2 3 ಹೀಗೆ ಮುಂದುವರಿಯುತ್ತೆ. ಅಬ್ಬಾ, ನನ್ನ ತಲೆ ಬರೀ ಇದನ್ನ ಕೇಳಿಸ್ಕೊಂಡೇ ಬಿಸಿಯಾಯಿತು. ಇದೊಂದ್ ರೀತಿ
ಮೆದುಳಿಗೆ ಮತ್ತು ಧ್ವನಿಗೆ ಕೊಡುವ ಜಿಮ್ನಾಸ್ಟಿಕ್ಸ್ ಇದ್ದ ಹಾಗೆ. ಹೌದು. ಇದನ್ನ ಕರಗತ ಮಾಡ್ಕೊಂಡವರನ್ನ ಘನಪಾಠಿ ಅಂತ ಯಾಕಷ್ಟು ಗೌರವದಿಂದ ನೋಡ್ತಾರೆ ಅಂತ ಈಗ ಅರ್ಥವಾಯ್ತು. ಇದು ಕೇವಲ ನೆನಪಿನ ಶಕ್ತಿಯ ಪರೀಕ್ಷೆಯಲ್ಲ, ಇದೊಂದು ದೊಡ್ಡ ಸಾಧನೆ. ಖಂಡಿತ. ಈ ವಿಧಾನಗಳು ಕೇವಲ ಮಂತ್ರವನ್ನ ನೆನಪಿಟ್ಟುಕೊಳ್ಳೋಕಲ್ಲ, ಅದರ ಧ್ವನಿಯ ಕಂಪನವನ್ನ ನಿಖರವಾಗಿ ಉಳಿಸ್ಕೊಳ್ಳೋಕೆ. ಆ ಧ್ವನಿಗೆ ಒಂದು ಶಕ್ತಿ ಇದೆ ಅನ್ನೋದು ನಂಬಿಕೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಟ್ಟಾಗಿ ನೋಡಿದ್ರೆ ಚಮಕಂ ಕೇವಲ ಒಂದು ಪ್ರಾರ್ಥನೆಗಳ ಪಟ್ಟಿ ಅಲ್ಲ. ಖಂಡಿತ ಅಲ್ಲ. ಅದು ಒಂದು ಆರೋಗ್ಯಕರ ದೇಹ, ಸಮೃದ್ಧ ಸಮಾಜ, ಪ್ರಕೃತಿಯ ಜೊತೆ ಸಾಮರಸ್ಯ ಮತ್ತು ಆಳವಾದ ಆಧ್ಯಾತ್ಮಿಕ ಜ್ಞಾನವನ್ನ ಒಳಗೊಂಡ ಒಂದು ಪರಿಪೂರ್ಣ ಜೀವನದ ಬ್ಲೂಪ್ರಿಂಟ್. ಹೌದು. ನಮ್ಮ ಐಹಿಕ ಆಸೆಗಳನ್ನ ಧರ್ಮದ ಚೌಕಟ್ಟಿನಲ್ಲಿ ಇಟ್ಟುಕೊಂಡು ಅವುಗಳ ಮೂಲಕವೇ ಮೋಕ್ಷದ ಕಡೆಗೆ ಹೇಗೆ ಸಾಗಬಹುದು ಅನ್ನೋ ದಾರಿಯನ್ನ ಇದು ತೋರಿಸುತ್ತೆ. ಹೌದು. ಚರ್ಚೆಯ ಸಾರಾಂಶ ಇದೆ. ಚಮಕಂನ ಶ್ರೇಷ್ಠತೆ ಇರೋದೇ ಅದರ ಸಮಗ್ರತೆಯಲ್ಲಿ. ನಮ್ಮ ಸಣ್ಣಪುಟ್ಟ ಅಗತ್ಯಗಳಿಂದ ಹಿಡಿದು ಬ್ರಹ್ಮಾಂಡದ ಸತ್ಯದವರೆಗೂ ಎಲ್ಲವನ್ನೂ ಇದು ಒಳಗೊಂಡಿದೆ. ಅದರ ಪಠಣದ ವಿಧಾನಗಳಲ್ಲಿ ಗಣಿತ ಮತ್ತು ಸಂಗೀತದ ಒಂದು ಅದ್ಭುತವಾದ ಸಮ್ಮಿಳನ ಇದೆ. ಖಂಡಿತ. ಈ ಚರ್ಚೆ ನಿಜಕ್ಕೂ ಜ್ಞಾನದಾಯಕವಾಗಿತ್ತು. ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನ ಬಿಟ್ಟು ಹೋಗೋಣ. ಖಂಡಿತ. ಈ ಮೂಲದಲ್ಲಿ ಅಗ್ನಿಚಯನ ಅನ್ನೋ ಒಂದು ಮಹಾಯಜ್ಞದ ಬಗ್ಗೆ ಉಲ್ಲೇಖ ಇದೆ. ಅಗ್ನಿಚಯನ ಇದರಲ್ಲಿ ಹದ್ದಿನ ಆಕಾರದಲ್ಲಿ ಸಾವಿರಾರು ಇಟ್ಟಿಗೆಗಳನ್ನ ಬಳಸಿ ಯಜ್ಞದ ವೇದಿಕೆಯನ್ನ ಕಟ್ತಾರೆ. ಪ್ರತಿಯೊಂದು ಇಟ್ಟಿಗೆಯನ್ನ ಇಡೋಕ್ಕೂ ಮುಂಚೆ ಒಂದು ನಿರ್ದಿಷ್ಟ ಮಂತ್ರವನ್ನ ಹೇಳಲೇಬೇಕು. ವಾವ್! ಈ ಆಚರಣೆ ಇವತ್ತು ಅತ್ಯಂತ ವಿರಳ, ಬಹುತೇಕ ಕಣ್ಮರೆಯಾಗಿದೆ. ಹಾಗಾದ್ರೆ ಕೇಳುಗರು ಯೋಚಿಸಬೇಕಾದ ಪ್ರಶ್ನೆ ಇದು. ವಾಸ್ತುಶಿಲ್ಪ, ಗಣಿತ, ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕತೆಯನ್ನ ಒಟ್ಟಿಗೆ ಸೇರಿಸಿದ್ದ ಇಂತಹ ಒಂದು ಸಂಕೀರ್ಣವಾದ ಆಚರಣೆ ಕಣ್ಮರೆಯಾದಾಗ ಅದರ ಜೊತೆಗೆ ಯಾವ ರೀತಿಯ ಜ್ಞಾನ, ಯಾವ ರೀತಿಯ ವಿಶ್ವದೃಷ್ಟಿಕೋನ ಮತ್ತು ಬ್ರಹ್ಮಾಂಡವನ್ನ ನೋಡುವ ಯಾವ ವಿಧಾನ ಕೂಡ ಮರೆಯಾಗಿರ್ಬೋದು.